ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿರೋಂಥ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಈರುಳ್ಳಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಉಪ್ಪು. ಬೇಕು ಅಂದರೆ ಒಗ್ಗರಣೆ ಇದಕ್ಕೆ ಹುರ್ಕೊಳಕ್ಕೆ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ಕೋಬೋದು. ನಾನು ಬಾಣಲಿನೆಲ್ಲ ಹಾಕ್ಕೊಂಡು ಒಂದೊಂದಾಗಿ ಹುರ್ಕೊಳ್ತೀನಿ. ಒಣಗಿದ ಮೆಣಸಿನ್ಕಾಯಿನಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕು. ಮತ್ತು ನಾವು ಈರುಳ್ಳಿ ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ, ಹಾಗಾಗಿ ಈರುಳ್ಳಿ ಕೂಡ ನಾವು ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅದಕ್ಕೆ ನೋಡಿ ನಾವು ಈರುಳ್ಳಿನ ತಗೊಂಡು ಹುರ್ಕೋಬೇಕಾಗತ್ತೆ. ತುಂಬ ಜನ ವೆರೈಟಿಯಾಗಿ ಈರುಳ್ಳಿ ಚಟ್ನಿ ಮಾಡ್ತಾರೆ. ಕೆಲವರು ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾರೆ, ಮೆಂತ್ಯ ಹಾಕ್ಕೊಳ್ತಾರೆ, ಮತ್ತು ಟೊಮೊಟೊ ಕೂಡ ಹುರ್ಕೊಂಡು ರುಬ್ಕೊಳ್ತಾರೆ. ನಾನು ಇದಕ್ಕೆ ಟೊಮೊಟೊ ಯಾವುದೂ ಹಾಕ್ಕೊಳ್ತಾ ಇಲ್ಲ. ಸಿಂಪಲ್ ಆಗಿರೋಂಥದ್ದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇರೋಂಥ ಈರುಳ್ಳಿ ಚಟ್ನಿ ಇದು. ಏನಪ್ಪ ಆಪ್ಷನಲ್ಲಿ ಇದಕ್ಕೆ ಅಂತಂದರೆ, ಈ ಈರುಳ್ಳಿ ಚಟ್ನಿಗೆ ಸ್ವಲ್ಪ ಕಡಲೆ ಕೂಡ ಹಾಕೋಬೋದು. ಅಕಸ್ಮಾತ್ ಜನ ಜಾಸ್ತಿ ಇದ್ದೀವಿ ಅಂತಂದರೆ ಕಡಲೆ ಕೂಡ ನಾವು ಹುರ್ಕೊಂಡು ಇದ್ರ ಜೊತೆಗೆ ರುಬ್ಕೋಬೋದು. ನಾನು ಇದನ್ನು ಈ ಥರ ಹುರ್ಕೊಂಡು ರುಬ್ಬಿ ಹಾಗೆ ಇಟ್ಟಿದ್ದೀನಿ. ಬೇಕು ಅಂತಂದರೆ ಕೆಲವರಿಗೆ ಇದನ್ನು ಡೆಕೋರೇಷನಾಗಿ ಕಾಣಬೇಕು, ಇನ್ನೂ ಚೆನ್ನಾಗಿರಬೇಕು ಅಂತಂದು ಹೇಳಿದ್ರೆ ಹುರಿದಿರೋಂಥ ಚಟ್ನಿನ ಹಾಗೆ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಒಂದು ಬಾಣಲಿನಲ್ಲಿ ನಾವು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಿಂಗು ಬೇಕು ಅಂತಂದ್ರೆ ಹಿಂಗು ಕೂಡ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಹಾಕಿ ಈ ಚಟ್ನಿನ ನಾವು ಮಿಕ್ಸ್ ಮಾಡ್ಕೋಬೋದು. ಮತ್ತು ಬರೀ ಈರುಳ್ಳಿ ಚಟ್ನಿನೇ ಬೇಕು ಅಂದರೆ ಬರೀ ಈ ಥರನೂ ತಿನ್ಬೋದು, ಇಲ್ಲ ಕಡಲೆ ಕೂಡ ಹಾಕ್ಕೊಂಡು ಅದನ್ನು ತಿನ್ಬೋದು. ಚೆನ್ನಾಗಿರುತ್ತೆ. ಹೆಂಗೆ ಮಾಡ್ಕೊಂಡು ತಿಂದ್ರೂ ತುಂಬ ಟೇಸ್ಟಾಗಿರುತ್ತೆ. ಯಾವ್ಯಾವ ಥರನೂ ಚಟ್ನಿ ಮಾಡ್ಕೊಳ್ತೀವಿ ನಾವು. ಇಡ್ಲಿ, ದೋಸೆ ಮಾಡ್ಕೊಂಡ್ವಿ ಅಂತಂದರೆ ಕಡಲೆ ಚಟ್ನಿನೋ, ಇಲ್ಲ ಕಡಲೆ ಬೀಜದ್ದು, ತೆಂಗಿನಕಾಯಿ ಚಟ್ನಿನೋ, ಪುದೀನ ಚಟ್ನಿನೋ, ಏನೋ ಒಂದು ಚಟ್ನಿ ಮಾಡ್ಕೊಳ್ತೀವಿ. ಯಾವಾಗಲೂ ಮಾಡೋದಕ್ಕಿಂತ ಈ ಥರ ಒಂದ್ಸತಿ ಮಾಡಿಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿದ್ರೆ ನೀವು ಮತ್ತೆ ಇದೇ ಥರ ಚಟ್ನಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಾಗಿರುತ್ತೆ ನಿಮಗೆ ಈರುಳ್ಳಿ ಚಟ್ನಿ. ಈಗ ಸೀಸನ್ನಲ್ಲಿ ಈಗ ಈರುಳ್ಳಿ ಎಲ್ಲ ಕಮ್ಮಿ ಇರುತ್ತೆ, ಮಾಡ್ಕೊಂಡು ತಿನ್ಬೋದು. ತುಂಬ ಜನ ಇದೆ, ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಜನ ಅಂತಂದು ಹೇಳಿದ್ರೆ ಸ್ವಲ್ಪ ಈರುಳ್ಳಿ ಮಾಡ್ಬೋದು. ಮತ್ತು ಹುಣಸೆಹಣ್ಣು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಅಕಸ್ಮಾತ್ ನಿಮಗೆ ಹುಣಸೆಹಣ್ಣು ಹಾಕಿದ್ದು ಹುಳಿ ಜಾಸ್ತಿ ಆಗೋಯಿತು ಅಂದರೆ ಒಂದು ತುಂಡು ಬೆಲ್ಲ ಹಾಕ್ಕೊಂಡ್ರೆ ನಮಗೆ ಹುಣಸೆಹಣ್ಣು ಈಕ್ವಲ್ ಆಗಿ ಬರುತ್ತೆ. ಈ ಚಟ್ನಿನ ಒಂದ್ಸತಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಇದು ಇಡ್ಲಿ, ದೋಸೆ, ಚಪಾತಿಗೆ ಮತ್ತು ಅನ್ನಕ್ಕೆ ಬರುತ್ತೆ. ಮತ್ತು ನೆಂಚ್ಕೊಳಕ್ಕೆ ನಾವು ಊಟ ಮಾಡಬೇಕಾದ್ರೆ ಚಟ್ನಿಗಳ್ನ ಮಾಡ್ಕೊತೀವಿ. ಆ ಚಟ್ನಿ ಬದಲು ಈ ಚಟ್ನಿ ಇಟ್ಕೊಂಡು ತಿಂದ್ರೂ ತುಂಬ ಟೇಸ್ಟಾಗಿರುತ್ತೆ. ಒಂದ್ಸತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಯಾವಾಗಲೂ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಮತ್ತು ಯಾವಾಗಲೂ ಮಾಡಿದ ಥರನೇ ನಾವು ಮಾಡ್ಕೊಳೋದಿಲ್ಲ, ಡಿಫ್ರೆಂಟ್ ಆಗಿರೋಂಥದ್ದನ್ನ ಮಾಡ್ಕೊತೀವಿ. ತುಂಬ ಸಿಂಪಲ್ ಆಗಿರೋಂಥದ್ದು, ಬೆಳಗಿಂದ ಸಂಜೆ ತನಕ ಇಟ್ಟರು ಕೆಡೋದಿಲ್ಲ. ನಿಮಗೆ ಈ ಚಟ್ನಿ ಇಷ್ಟ ಆಯಿತು ಅಂತಂದರೆ ಬೇಜಾರಾಗ್ದಿರಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.